ನಮಸ್ಕಾರ ವೀಕ್ಷಕರೇ, ಸುರಪುರ ಕ್ರಾಂತಿ ನ್ಯೂಸ್ 2ಗೆ ಸ್ವಾಗತ. ಕಲ್ಯಾಣ ಕರ್ನಾಟಕದ 41 ಶಾಸಕರು, 5 ಎಂಪಿಗಳು, 6 ಸಚಿವರು ಇದ್ದರೂ ಅಭಿವೃದ್ಧಿಯಲ್ಲಿ ಶೂನ್ಯ. ಕರವೇ ಆಕ್ರೋಶ. ಯಾದಗಿರಿ ನಗರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಕರವೇ ಜಿಲ್ಲಾಧ್ಯಕ್ಷ ಟಿಎನ್ ಭೀಮು ನಾಯಕ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಂಗಳವಾರ ಕಲಬುರಗಿಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಪ್ರತ್ಯೇಕ ಸಚಿವಾಲಯ ಸೇರಿದಂತೆ ಭರಪೂರ ಕೊಡುಗೆ ನೀಡಲಾಗಿದೆ. ಬಿಟ್ಟರೆ ಈ ಭಾಗದ ಅಭಿವೃದ್ಧಿಗೆ ಅನುಮೋದನೆ ನೀಡಿದ ಕೆಲಸಗಳು ಆಗಿಲ್ಲ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಆರೋಪವಾಗಿದೆ. ಕಲ್ಯಾಣ ಕರ್ನಾಟಕ ಭಾಗದ ಒಟ್ಟು ಮೊತ್ತ 11,770 ಕೋಟಿ ರು ಆಗಿದ್ದು, ಬೀದರ್ ಮತ್ತು ರಾಯಚೂರಿನಲ್ಲಿ ಮಹಾನಗರ ಪಾಲಿಕೆ ಮಾಡಲು ತೀರ್ಮಾನಿಸಲಾಗಿದೆ ಎಂದು ಸಿಎಂ ಹೇಳಿದ್ದರು. ಕಲ್ಯಾಣ ಕರ್ನಾಟಕ ಉತ್ಸವ 1,685 ಕೋಟಿ ರು ವೆಚ್ಚದಲ್ಲಿ ಸ್ಮಾರ್ಟ್ ಸಿಟಿಯಾಗಿ ಕಲಬುರಗಿ ಅಭಿವೃದ್ಧಿ ಮತ್ತು ಪ್ರತ್ಯೇಕ ಸಚಿವಾಲಯ ಬಗ್ಗೆ ಸಂಪುಟ ಸಭೆಯಲ್ಲಿ ಚರ್ಚಿಸಲಾಗಿತ್ತು. ಈ ಭಾಗಕ್ಕೆ ಪ್ರತ್ಯೇಕ ಕೈಗಾರಿಕಾ ನೀತಿ ತಂದು ತಪ್ಪಿಸುವ ಕೆಲಸ ಮಾಡುವುದಾಗಿಯೂ ಸಿಎಂ ಹೇಳಿದ್ದರು. 31 ಸಮುದಾಯ ಆರೋಗ್ಯ ಕೇಂದ್ರಗಳ ಮೇಲ್ದರ್ಜೆಗೆ ಏರಲಿವೆ. 9 ತಾಲೂಕು ಆಸ್ಪತ್ರೆಗಳನ್ನು ಉಪವಿಭಾಗೀಯ ಆಸ್ಪತ್ರೆಗಳಾಗಿ ಮೇಲ್ದರ್ಜೆಗೆ ಏರಿಸಲಾಗುವುದು. ಆದರೆ ಇವುಗಳಲ್ಲಿ ಜಾರಿಯಾಗಿದ್ದು ಕೇವಲ 10% ಇಲ್ಲ ಎಂದು ಅವರು ಆರೋಪಿಸಿದ್ದಾರೆ. ಹೀಗಾದರೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗುವುದು ಯಾವಾಗ? ಕಲ್ಯಾಣ ಕರ್ನಾಟಕದ 41 ಶಾಸಕರು, 5 ಎಂಪಿಗಳು, 6 ಸಚಿವರು ಇದ್ದರೂ ಸಹ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಯಾರೊಬ್ಬರೂ ಧ್ವನಿ ಎತ್ತಲಿಲ್ಲ. ಪ್ರತ್ಯೇಕ ಸಚಿವಾಲಯದ ಬಗ್ಗೆ ಧ್ವನಿ ಎತ್ತಬೇಕಾದವರು ತೆಪ್ಪಗೆ ಕುಳಿತಿರುವುದು ಒಂದು ಕಡೆಯಾದರೆ, ನಮ್ಮ ಭಾಗದಲ್ಲಿ ಸಚಿವ ಸಂಪುಟ ಸಭೆ ನಡೆಸಿದ ಸಾರ್ಥಕತೆ ಏನು? ಯಾವ ಪುರುಷಾರ್ಥಕ್ಕೆ ಮಾಡಿದಂತಾಯಿತು ಎಂದು ಖಾರವಾಗಿ ಪ್ರಶ್ನಿಸಿದರು. ವರ್ಷದಲ್ಲಿ ಅಧಿವೇಶನ ನಡೆದರೂ ಈ ವಿಷಯಗಳ ಕುರಿತು ಚರ್ಚೆಯೇ ಮಾಡುವುದಿಲ್ಲ. ಕೆಲ ಶಾಸಕರು ಧ್ವನಿ ಎತ್ತಿದರೂ ಕೆಲಸಕ್ಕೆ ಬರುವ ವಿಷಯಗಳು ಬಿಟ್ಟು ಬೇರೆಲ್ಲ ಚರ್ಚೆ ಮಾಡುತ್ತಿರುವುದು ಸೋಜಿಗದ ಸಂಗತಿ. ಸ್ವಾರ್ಥಕ್ಕಾಗಿ ಮಾತನಾಡುವ ಚಾಳಿ ಬಿಡಬೇಕು. ಈ ಭಾಗದ ಜನರ ಸಮಸ್ಯೆಗಳು ಪರಿಹಾರ ಆಗಲು ಶ್ರಮಿಸಬೇಕು ಎಂದು ಕರವೇ ಒತ್ತಾಯಿಸಿದ್ದಾರೆ. ಜೊತೆಗೆ ಈ ಬಾರಿಯ ಸಂಪುಟ ಸಭೆಯಲ್ಲಿ ಮಾಡುವ ಘೋಷಣೆಗಳು ಕಳೆದ ವರ್ಷದ ಘೋಷಣೆಗಳು ಎಲ್ಲವನ್ನೂ 100% ಅನುಷ್ಠಾನ ಮಾಡಬೇಕು. ಇಲ್ಲವಾದಲ್ಲಿ ಉಗ್ರ ಹೋರಾಟ ರೂಪಿಸಲಾಗುವುದು ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಗೌರವಾಧ್ಯಕ್ಷ ಸಂತೋಷ್ ಕುಮಾರ್ ನಿರ್ಮಲ್ಕರ್, ವಿದ್ಯಾರ್ಥಿ ಘಟಕ ಜಿಲ್ಲಾ ಅಧ್ಯಕ್ಷ ವಿಶ್ವರಾಜ ಪಾಟೀಲ್, ಶರಣಬಸಪ್ಪ ಯಲ್ಹೇರಿ, ಜನಾರ್ದನ್ ಬಡಿಗೇರ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು. ನಮ್ಮ ಉದ್ದೇಶ ಏನಪ್ಪಾ ಅಂತಂದ್ರೆ, ಈಗ ಬರುವಂತ ನಾಳೆ 17ನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಗಳು ಕಲಬುರಗಿ ಬರ್ತಾರೆ. ಮುಖ್ಯಮಂತ್ರಿಗಳು 1 ವರ್ಷ ಕಳೆದರೂ ಕೂಡ ಈ ಕ್ಯಾಬಿನೆಟ್ ತಗೊಂತ ತೀರ್ಮಾನಗಳು 46 ತೀರ್ಮಾನದಲ್ಲಿ 2 ಆಗಿದೆ. ಅದು ಅಲ್ಲಿಂದ ಚಾಲನೆ ಕೊಟ್ಟಿದ್ದಾರೆ, ಪೂರ್ತಿ ಆಗಿಲ್ಲ. ಯಾವಾಗ ಪ್ರಜಾಸ್ವಾಮ್ಯ ಒಂದು ಆರೋಗ್ಯದಲ್ಲಿ ಪ್ರಾಥಮಿಕ ಆರೋಗ್ಯ ಇರುವವರನ್ನ ಸಾಮಾಜಿಕ ಸಮುದಾಯ ಕೇಂದ್ರ ಅಂತ ಹೇಳಿ ಮೇಲ್ದರ್ಜೆ ಏರಿಸಿದೆ. ಕೆಲವು ಜಿಲ್ಲಾ ಮಟ್ಟದಲ್ಲಿರುವಂಥ ತಾಲೂಕು ಮಟ್ಟದಲ್ಲಿ 100 ಬೆಡ್ ಇದ್ದು 200 ಬೆಡ್ 300 ಬೆಡ್ ಮಾಡಿದೆ. ಅದು ಕೆಲವೇನಿಲ್ಲ ಆಗಿಲ್ಲ. ಆದ್ರೆ 99% ಇನ್ನೂ ಅನುಷ್ಠಾನ ಬಂದಿದೆ. ಯಾಕಂತಂದ್ರೆ ಪ್ರತ್ಯೇಕ ಸಚಿವಾಲಯ ಮೇನ್ ಇಂಪಾರ್ಟೆಂಟ್. ನಮ್ಮಲ್ಲಿ ಈ ಭಾಗದಲ್ಲಿ ಖಾಲಿ ಇರುವಂಥ ಹುದ್ದೆಗಳು ಈ ಭಾಗದಲ್ಲಿ ಸಂಪೂರ್ಣ ಅಭಿವೃದ್ಧಿ ಆಗಬೇಕು. ಮತ್ತು ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಬೇಕು ಅಂತ ಹೇಳಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಲ್ಲಿ ಪ್ರತ್ಯೇಕ 5 ವರ್ಷದ ಒಂದೇ ಸರ್ತಿ ಕ್ರಿಯೇಜನ್ ಮಾಡ್ರಿ ಅಂತೇಳಿ. ಯಾಕಂತಂದ್ರೆ ಎಲ್ಲ ಅಟ್ಲೀಸ್ಟ್ 1 ವರ್ಷಕ್ಕೆಲ್ಲ ಒಂದು ಕ್ರಿಯೇಜನ್ ಮಾಡಿ ಆ ಲ್ಯಾಬ್ಸ್ ಹಾಕೊಳ್ಳೋದು ದುಡ್ಡು ಅಂತೇಳಿ. ಯಾಕಂತಂದ್ರೆ ಇವಾಗ ಅರ್ಜೆಂಟ್ ಮಾರ್ಚಲ್ಲಿ ಅದು ಖರ್ಚು ಮಾಡ್ಬೇಕಾಗ್ತದೆ. ಆ ಟೈಮ್ನಾಗ ಆಗಸ್ಟ್ನಲ್ಲಿ, ಆಗಸ್ಟ್ ಸೆಪ್ಟೆಂಬರ್ ಇದುವರೆಗೆ ಈ ವರ್ಷದಿಂದ ಕ್ರಿಯೇಜನ್ ಆಗಿಲ್ಲ. ಈ ಟೈಪ್ ಆಗ್ತಾ ಇರೋದ್ರಿಂದ ಯಾವ ಪುರುಷತ್ವಕ್ಕಾಗಿ ಕ್ಯಾಬಿನೆಟ್ ಮಾಡಿದ್ರು ನಮ್ಮಲ್ಲಿ ಕಳೆದ ವರ್ಷ ಈ ಭಾಗದಲ್ಲಿ ಆಗುತ್ತಲ್ಲ, 41 ಜನ ಶಾಸಕರಿದ್ರಿ, ಅದರಲ್ಲಿ 6 ಜನ ಸಚಿವರಿದ್ರಿ ಮತ್ತು 5 ಜನ ಸಂಸದರು ಬರ್ತೀರಿ. ಮತ್ತು ಈ ಭಾಗದಲ್ಲಿ ಯಾರು ಕಾಂಗ್ರೆಸ್ನವರು ಇದ್ರಿ. ನಾ ಆ ಪಕ್ಷ ಈ ಪಕ್ಷ ಅನ್ನೋದಕ್ಕಿಂತ ಈ ಭಾಗದ ಅಭಿವೃದ್ಧಿ ಬಗ್ಗೆ ಯಾಕೆ ಚರ್ಚೆ ಮಾಡ್ತಾ ಇದ್ದೀವಲ್ಲ? ಮತ್ತೆ ಈ ಭಾಗ ಅಭಿವೃದ್ಧಿ ಆಗ್ಬೇಕಲ್ಲ. ಮತ್ತೆ ಹೇಳ್ತೀರಿ ಕಲ್ಯಾಣ ಕರ್ನಾಟಕ ಬಹಳಷ್ಟು ಹಿಂದುಳಿದಿದೆ, ನಿರಂತರವಾಗಿ ಗುಳೆ ಹೋಗ್ತಾರೆ. ಮತ್ತೆ ಗುಳೆ ಹೋಗ್ತಾ ಇದ್ದಾರೆ, ನೀವು ಗುಳೆ ಹೋಗೋದು ತಡೆಯೋದು ಯಾವ ಕೆಲಸ ಮಾಡ್ತೀರಿ? ಈ ಭಾಗದಲ್ಲಿ ಸರ್ಕಾರಗಳು ಮತ್ತು ಮಮತಾಯಿಗಳು ನಿರಂತರವಾಗಿ ತೋರಿಸ್ತಾ ಇದ್ದಾರೆ. ಇಲ್ಲಿ ನೇರವಾಗಿ ಕಂಡು ಬರ್ತದೆ, ಒಂದು ಕ್ಯಾಬಿನೆಟ್ ಆಗಿ 1 ವರ್ಷ ಆದರೂ ಕೂಡ ಈ ಭಾಗದಲ್ಲಿ ಅನುಷ್ಠಾನ ಆಗ್ತಿಲ್ಲ ಅಂತಂದ್ರೆ ಅಭಿವೃದ್ಧಿ ಯಾಕಾಗ್ತದ? ಈ ಭಾಗದ ವಿದ್ಯಾರ್ಥಿಗಳು ನಿರುದ್ಯೋಗಿಗಳು
ಯುವಕರಿಗೆ ಒಂದು ಉದ್ಯೋಗ ಯಾವಾಗ ಸಿಗ್ತದ? ಖಾಲಿ ಇರುವ ಇಲಾಖೆಗಳಲ್ಲಿ ಭರ್ತಿ ಯಾವಾಗ ಮಾಡೋದು? ನೀವು ಬರೀ ಭಾಷಣ ಮಾಡ್ಕೊಂತ ಹೋಗೋರಾಯ್ತು. ಮಾನ್ಯ ಮಲ್ಲಿಕಾರ್ಜುನ್ ಇವರು ಖರ್ಗೆ ಅವರು ಇದ್ದಾರೆ, ಈ ಭಾಗದಲ್ಲಿ ವಿರೋಧ ಪಕ್ಷ ನಾಯಕರಿದ್ದಾರೆ, ಮತ್ತು ಅವ್ರ ಮಗನೇ ಪ್ರಿಯಾಂಕಾ ಖರ್ಗೆ ಇದ್ದಾರೆ, ನಮ್ಮಲ್ಲಿ ಶ್ರೀನಿವಾಸಪ್ಪ ದರ್ಶನಾಪುರ ಇದ್ದಾರೆ, ನಮ್ಮ ಭಾಗದವ್ರು 6 ಜನ ಸಚಿವರಿದ್ದಾರೆ, ಮತ್ತು MSC ದವರು ಒಬ್ರು ಮಿನಿಸ್ಟರ್ ಇದ್ದಾರೆ, ಯಾರು ಬೋಸರಾಜ್ ಅವರು, ಮತ್ತು ಇಲ್ಲಿ 41 ಜನ ಶಾಸಕರಿದ್ದಾರೆ. ಆ ಪಕ್ಷ ಈ ಪಕ್ಷ ಅನ್ನೋದ್ರಿಂದ ಒಗ್ಗಟ್ಟಾಗಿ ಸದನದಲ್ಲಿ ಒಬ್ಬ ಶಾಸಕನ ದನಿ ಅಂತ ಕಡೆಯಿಲ್ಲ. ಅಂದ್ರೆ ನಿಮ್ಗೆ ಅಭಿವೃದ್ಧಿ ಆಗ್ಬೇಕಾಗಿದೆ, ಈ ಭಾಗ ನಿಮಗೆ ನೀವು ಅಭಿವೃದ್ಧಿ ಆಗ್ಬೇಕಾಗಿದೆ ಅಂತ ಪ್ರಶ್ನೆ